ಅಪ್ಪನ ಮಕ್ಕ ನೋಡು, ಅವ್ನು ಸರಿ ಇಲ್ಲ ಕಣಮ್ಮ ಮನ್ಸ. ಯಾರು? ಅವ್ರ ತಂದೆ. ಹಾಂ, ಅದು ನಾನು ನೋಡ್ಕೊಂತೇನೆ ಬಿಡಿ. ಅಯ್ಯೋ ಏನು ನೋಡಂಗಿಲ್ಲ ಅಪ್ಪ. ಅವನು ತಲೆ ಒಬ್ರಿಗೆ ಇರ್ತವೆ, ಇನ್ನು ತಲೆ ಇಟ್ಟಿರೋ ಮನ್ಸಲ್ಲ. ಗೊತ್ತಾಯ್ತು. ನನಗೆ ಕಾಣಿಸ್ಕೊಳ್ತೇನೆ ಬಾರಮ್ಮ. ಇನ್ನೊಪ್ಪು ಚಾಲೋ ಮಾಡ್ತೀವಿ ಕಣವ, ಯಾರೇ ಆಗಲಿ ಅಂತ. ನಮಗೆ ಬರೆಯೋದೇ ನೀವು ಕೊಟ್ಟು ಅಲ್ಲ ನೀನು ಹೆಂಗೆ ಬರೆಯೋದು ಕೊಟ್ಟಿದ್ದೀವಿ. ಅಷ್ಟು ಮರ್ಯಾದೆ ಕೊಡ್ಬೇಕಾದ್ರೆ ನಾವು ಕೂಲಿ ಮಾಡ್ಕೊಳ್ತೀವಿ ಅಂದಾಗ ನೀನು ಮಾಡಿ ನಾವು ಕಳಿಸ್ತೀವಿ, ಅವ್ರಿಗೂ ಮಾಡಿ ಕಳಿಸ್ತೀವಿ. ಬಾ ಅಮ್ಮ ಮಗನೇ. ಬಾ ಬಾ ಮನೆಗೆ ಅವ್ರನ್ನ ನೆಗ್ನಕ್ಕೆ ತಗೊಳ್ಸಿ ಮಾತಾಡಿ. ನಾವು ಮಾತಾಡಿ ನಮ್ದಿರ ಹತ್ರ ಎಲ್ಲರ ಹತ್ರ ಒಪ್ಪಿಸಿ ನೀನು ಮಾತಾಡಿ ನನಗೆ ಅಲ್ಬೇಡ ಅಜ್ಜಿ, ಆಯ್ತು. ಅಮ್ಮ ನಾನು ಮಾಡಿಸ್ತೀನಿ. ನಂಬಿಕೆ ಇಲ್ಲ. ನನ್ನ ಮೇಲೆ ನಂಬಿಕೆ ಇಲ್ವಾ? ನನ್ನ ಮೇಲೆ ನೀನು ನನ್ನ ಮೇಲೆ ನನ್ನ ಮುಟ್ಟಿ ಹೇಳ್ಬಿಡು. ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಡು ನೀನು. ನನ್ನ ಮುಟ್ಟಿ ಹೇಳ್ಬಿಡು ನೀನು. ಅಜ್ಜಿ ನಮ್ಮಮ್ಮ ರೋಡಿದು ನಿನ್ನ ಕಾಲು ಬೇರೆ ಬಿದ್ದುಬಿಡ್ತೀನಿ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸುಮಾರು ದಿವಸ ಆದಮೇಲೆ ಪ್ರ್ಯಾಂಕ್ಸ್ ಮತ್ತೆ ಮಾಡ್ತಿದ್ದೇನೆ. ಸುಂಕುದಕಟ್ಟೆಯಲ್ಲಿದ್ದೀವಿ. ಒಂದು ಪ್ರ್ಯಾಂಕು ಅಜ್ಜಿ ಮೇಲೆ. ಅವ್ರ ಮೊಮ್ಮಗಳನ್ನ ಲವ್ ಮಾಡ್ತಿದ್ದೀನಿ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗೋಸ್ಕರ ಮಾತಾಡೋಕ್ಕೆ ಬಂದಿದ್ದೀನಿ. ತುಂಬ ದಿವಸ ಆಯಿತು, ತುಂಬ ತಿಂಗಳೇ ಆಗೋಯ್ತು ಮಾಡಿ. ಲೆಟ್ಸಿ ಅವ್ರ ರಿಯಾಕ್ಷನ್ ಏನಿರುತ್ತೆ, ಹೇಗೆ ಹೋಗುತ್ತೆ ಅಂತ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಒಂದು ಶೇರು, ಒಂದು ಕಮೆಂಟು. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿ ಎಂಜಾಯ್ ಮಾಡಿ. ನಮಸ್ತೆ ಅಜ್ಜಿ. ನಮಸ್ತೆ. ನಿಮ್ಮಮ್ಮ ಅವರಮ್ಮ? ಅವರು ನಮ್ಮಪ್ಪ ಅವರು. ಹಾಂ ಆರಾಮಜ್ಜಿ. ಏನು ಓದ್ತಾ ಇರೋದು? ವಾಣಿ ಕ್ಲಾಸ? ಇಲ್ಲ, ಅವ್ರ ಸೀನಿಯರು. ಕಾಲೇಜ್ ಬಿಟ್ಬಿಟ್ಟಿದ್ದೀನಿ ಈಗ. ಸಮಾಚಾರ? ಸುಮ್ಮನೆ ಬಂದೆ. ಇರಲಿ ನೆಕ್ಸ್ಟ್ ಟೈಮ್ ಬರ್ತೀನಿ ಮನೆ ಒಳಗಡೆಗೆ. ಹಾಂ, ಈಗ ಹೊರಗಡೆ ಕಾಲೇಜ್ ಬಿಟ್ಟು ಏನು ಮಾಡ್ತಾ ಇದೀಯಾ? ಈಗ ನಂದು ಒಂದೆರಡು ಗಾಡಿಗಳು, ಮೂರಿದೆ ಆಂಟಿ. ಮೇಂಟೈನ್ ಮಾಡ್ತಾಯಿದ್ದೀನಿ ನಾನು. ಅದು 3 ವೀಲರ್ ಇರತ್ತಲ್ಲ ಅದು ಮೇಂಟೈನ್. ನಿಮ್ಮದು ಊರು ಯಾವುದು? ಬೆಂಗಳೂರೇ. ಇದೇ ಊರು? ಹಾಂ ಹಾಂ. ಅಪ್ಪ ಅಮ್ಮ ಎಲ್ಲ ಬೆಂಗಳೂರೇ. ಕೋಲಾರ ನಮ್ಮದು ಸ್ವಂತ, ಇರೋದು ಬೆಂಗಳೂರು. ಈಗ ನಿಮ್ಮದು ಮಂಡ್ಯ ಈಗಿರೋದಿಲ್ಲ ಆ ಥರ. ನಮ್ಮದು ಕೋಲಾರು, ನಾವಿರೋದು ಬೆಂಗಳೂರು ಆ ಥರ. ಹಾಂ ಕೋಲಾರ. ಇಲ್ಲ ಅಜ್ಜಿ, ಅಭ್ಯಾಸ ಎಲ್ಲ ಕಾಫಿ ಏನು ಕುಡಿಯಲ್ಲ. ಎಣ್ಣೆ ಇದ್ರೆ ಸಿಗೋದು ಫಂಕ್ಷನ್ಗೆ, ಅದು ಚೆನ್ನಾಗಿರುತ್ತೆ. ಬಟ್ ಈಗೇನು ಬೇಡ ಬಿಡಿ. ಅದೇ ಏನು ಕುಡಿಯಲ್ಲ ಅಜ್ಜಿ. ಅದು ಏನಂದ್ರೆ ನಿಮ್ಮಮ್ಮ ಬರಲ್ಲ. ಇಲ್ಲಿಗೆ ಬಂದಳ ಮನೆ ಕರ್ಕೊಂಡಮ್ಮ. ಯಾರು ಮನೆಗೆ ಈಗ ಬೇಡ ಬಿಡು, ನೆಕ್ಸ್ಟ್ ಟೈಮ್ ನೋಡೋಣ. ಅಮ್ಮನ ಕರ್ಕೊಬಂದ್ಬಿಡವು. ಹಂಗಲ್ಲ ಬಂದವಳು ಬಿಟ್ಟಳು ಹಂಗೇನಿಲ್ಲ. ಇಲ್ಲ, ಕಾಲ್ ಮಾಡಿ ಕರ್ಕೊಂಬಂದ್ಬಿಡ್ತೀನಿ. ಏನಿಲ್ಲ ಅಜ್ಜಿ, ಹೇಳ್ಬೇಕು ನೀವೇ. ಆರಾಮ? ನಾವ್ ಇವಾಗ ಬಂದ ಕಾಸಿಂದ. ಗೊತ್ತು, ಹೋಗಿದ್ರಲ್ಲ ಕಾಸಿಗೆ ಹೋಗಿದ್ದು. ಮೊನ್ನೆ ಬರ್ಬೇಕಾಗಿತ್ತು ನೀವು. ಮೊನ್ನೆ ಹಂಗೆ ಬಂದು ಮತ್ತೆ ಕಾಸಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ನಮ್ಮ ಹುಡುಗಿ ಕ್ಲಾಸ್ಮೇಟ್ ನೀವು? ಅವ್ರಿಗಿಂತ 1 ವರ್ಷ ದೊಡ್ಡವನು, ಸೀನಿಯರು. ಇವಾಗ ಅಪ್ಪ ಅಮ್ಮ ಏನು ಮಾಡ್ಕೊಳ್ಳೋರು? ಏನಜ್ಜಿ? ಅಪ್ಪ ಅಮ್ಮ ಏನು ಮಾಡ್ಕೊಳ್ಳೋರು? ಏನು ಅದೇ 3 ಗಾಡಿ ಇದೆಯಲ್ಲ, ಅದು ಅವ್ರು ಇಷ್ಟು ದಿನ ಅವ್ರು ಮಾಡ್ತಿದ್ರು. ಈಗ ನನಗೆ ಬಿಟ್ಕೊಟ್ಟವ್ರೆ. ಈಗ ನಾನು ಮೇಂಟೈನ್ ಮಾಡ್ತಾ ಇದ್ದೇನೆ. ನನ್ ಹುಡುಗರು ಈ ಸುರಸುಂದರಾಂಗನಿಗೆ ಎಣ್ಣೆ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಗುಂಡು ನಡಿ ಏನು ನೋಡಕ್ ಬಂದ? ನಮಸ್ತೆ ಅಂತ. ಆರಾಮ? ಮನೆಗೆ ಬಂದ ಯಾರು ಹೇಳಿದ್ಯಮ್ಮ?
ಹೇಳ್ಬಿಡು ಮತ್ತೆ. ಅದೇನು ಹೇಳು. ಆಮೇಲೆ ಮಾತಾಡ್ತಾಳೆ ಅವಳು. ಇರ್ಲಿ ನೀವೇ ಹೇಳ್ಬಿಡಿ. ಯಾರು ಬರ್ತಿದಾರ? ಅವ್ರು ಯಾರು? ಅವ್ರು ನಮ್ಮ ಅತ್ತೆನೇ. ಅತ್ತಿ ಸ್ವಾದ್ರತ್ತಿ ಎಲ್ರಿಗೂ ಹೇಳ್ಬೇಕಾ? ಎಲ್ಲಾರು ಆಮೇಲೆ ಮಾತಾಡ. ಏನಮ್ಮ ಅಲ್ಲ ಹೇಳ್ಬಿಡ್ತೀನಿ. ಇಲ್ಲಿ ಮಾತಾಡೋಣ. ವಾಣಿ ಫ್ರೆಂಡ್ ಅಂತ ಕ್ಲಾಸ್ಮೇಟ್ ಅಂತೆ ನೋಡಕ್ಕೆ ಅಂತ ಕರ್ಕೊಂಡು ಮನೆಗೆ ಬರ್ಬೇಕಣಪ್ಪ. ಹೇಳ್ಬಿಡಿ ಪರವಾಗಿಲ್ಲ. ಇಲ್ಲಿ ರೋಡಲ್ಲಿ ಏನಿಲ್ಲ, ನಾವು ಪರ್ಸನಲ್ ಆಗಿ ಮಾತಾಡ್ಕೊತಾ ಇದೀವಿ ಅಷ್ಟೇ ಅಲ್ಲ ಅಜ್ಜಿ. ಯಾರಿದ್ರೆ ನಮ್ಗೇನು, ಈಗ ನಾಳೆ ದಿವಸ ಬರ್ಲೇಬೇಕು ನನ್ನ ಮನೆಗೆ, ನೋಡ್ಲೇಬೇಕು, ಅವತ್ತಾದ್ರೂ ನೋಡ್ತಾರಲ್ಲ. ಆಯ್ತು ಮಾತಾಡ್ಕೊಳ್ಳೋಣ. ಸರಿ, ಅವ್ರನ್ನ ಕಳ್ಸಿಬಿಡಿ. ಈಗ ಅವ್ರು ಇರೋದು ಬೇಡ ಅಂದ್ರೆ ಅವ್ರನ್ನ ಕಳ್ಸಿಬಿಡಿ, ನಾವಿಬ್ರೇ ಅಲ್ಲ ನಿಮ್ಮ ಅವ್ರಮ್ಮ ನೀವು ತಾನೇ? ನೀವೇನಾ ಅವ್ರಮ್ಮ? ಅಲ್ಲ ಹಂಗಲ್ಲ, ಇವ್ರಮ್ಮ ಯಾರು? ನೀವೇನಾ? ನಿಮ್ದೇ ಮಾತನಾಡಿಯೋದು ಅಂತ ಗೊತ್ತು. ಸೊ ನಿಮ್ಮ ಹತ್ರ ಮಾತಾಡ್ಬಿಡ್ತೀನಿ ಕ್ಲಿಯರ್ ಆಗಿ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಸರಿ ಮಾತಾಡೋಣ. ಅಲ್ಲ ಅವ್ರನ್ನ ಕಳ್ಸಿಬಿಡಿ, ನಾವಿಬ್ರು ಮಾತಾಡ್ಕೊಂಡು ನಾನು ಹೋಗ್ತೀನಿ. ನಾವೇನ್ ಮಾತಾಡ್ತೀವಿ? ಅವ್ರು ಇಲ್ದೆ ನಾವೇನು ಮಾತಾಡಲ್ಲ. ಮತ್ತೆ ಮಾತಾಡೋಣ ಅಂತ ರೋಡಲ್ಲಿ ನಿಂತ್ಕೊಂಡ ಮಾತಾಡೋದು, ಏನಾದ್ರು ಮಾತಾಡಿದ್ರೆ ಅದೆಲ್ಲ ಲಕ್ಷಣ ಅಲ್ಲ. ಎಲ್ಲಿ ಮಾತಾಡ್ಬೇಕು, ಯಾವ ಮಾತು ಎಲ್ಲಿ ಮಾತಾಡ್ಬೇಕು ಅಲ್ಲೇ ಮಾತಾಡ್ಬೇಕು. ಈಗ ನಮ್ಮ ಅಪ್ಪ ಅಮ್ಮ ಜೊತೆ ಬಂದಿದ್ದಿದ್ರೆ ಮನೆ ಒಳಗಡೆ ಕುತ್ಕೊಂಡು ಮಾತಾಡೋದು ಅದು ಲಕ್ಷಣ ಆಗ್ತಿತ್ತು. ಈಗ ನಾನು ಒಬ್ನೇ ಬಂದಿರೋದಲ್ಲ, ಬೀದಿಲ್ ಮಾತಾಡೋದಲ್ಲ. ಏನ್ ಪರವಾಗಿಲ್ಲ, ಹಂಗಿಲ್ಲ ನಮ್ಗೆ ಸಂಪ್ರದಾಯಸ್ಥರು ನಾವು ಅದಕ್ಕೆ ತಾನೇ ಬಂದು ನಿಮ್ಮ ಹತ್ರ ಮಾತಾಡ್ತಿರೋದು. ಹಂಗಿದ್ಮೇಲೆ ಮಾತಾಡ್ತೀವಿ ಅಂದ್ಮೇಲೆ ಸೈಲೆಂಟ್ ಆಗ್ಬಿಡ್ತಾರೆ. ಈಗ 21 ಅಲ್ವಾ ಅಜ್ಜಿ? ಈಗ ಸೋಮವಾರ 23ನೇ ತಾರೀಕು ದಿನ ಚೆನ್ನಾಗಿದೆ. ಧರ್ಮಸ್ಥಳಕ್ಕೆ ಹೋಗಿ ಬಂದ್ಬಿಟ್ರೆ ಆಮೇಲೆ ಆಷಾಢ ಬಂದ್ರೂ ನಮ್ಗೇನು ತೊಂದರೆ ಇರಲ್ಲ. ಧರ್ಮಸ್ಥಳ ಮದುವೆ ಅಲ್ಲೇ ಅಲ್ಲ ಜಾಸ್ತಿ ಆಗೋದು, ಅದಕ್ಕೆ. ಈಗ ಯಾರ್ದು ಮದುವೆ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಯಾರ ಜೊತೆ? ಯಾರ ಜೊತೆ ಆದ್ರೆ ನಾನು ನಿಮ್ಮ ಹತ್ರ ಬಂದು ನಾನೇನು ಕೇಳಲೇ ಇಲ್ಲ. ಹಂಗೆಲ್ಲ ಆಗಲ್ಲ. ಏನು ಈಗ ನಾವು ಹಂಗೆಲ್ಲ ಆಗಲ್ಲಪ್ಪ, ಕೂತ್ ಮಾತಾಡೋಣ. ಅದೆಲ್ಲ ಅಯ್ಯೋ ನಾನು ಇನ್ನ ಟೈಮ್ ಇದೆ ಅಂತಾನೆ ಅನ್ಕೊಂಡಿದ್ದೆ. ನಮ್ಮ ಮನೇಲಿ ತುಂಬಾ ಪ್ರೆಷರ್ ಕೊಡ್ತಿದ್ದಾರೆ. ನಾವು ಮಾತಾಡ್ತೀವಿ ಬೇಕಾದ್ರೆ. ಯಾರ ಹತ್ರ? ಮನೆಯವ್ರ ಹತ್ರ. ನನಗ್ ಬೇರೆ ಮದ್ವೆ ಮಾಡ್ಬೇಕು ಅಂತ ಹೇಳ್ತೀವಿ. ಬೇರೆ ಮದುವೆ ಮಾಡಿದ್ರೆ ಕರ್ಕ ಬನ್ನಿ, ನಾವ್ ಹೇಳ್ತೀವಿ ಮಾತಾಡೋಣ. ಯಾರು ಸೆಟ್ಲ್ ಆಗಿಲ್ಲ? ನಮ್ದು 3 ಗಾಡಿ ಇದೆ ಸಾಕು, ಅದೇ ಫುಲ್ ಸೆಟ್. ಯಾರು? ಯಾರಿಗೆ? ಅಲ್ಲ ಬಿಡಿ, ನನ್ನ ಜೂನಿಯರ್, ನಾನು ಓದಿಸ್ತೀನಿ. ಇನ್ನೇನು ಒಂದು ಹಂಗೆಲ್ಲ ಆಗಲ್ಲಪ್ಪ, ನಾನು ಮಾತಾಡ್ತೀನಿ. ಆ ಮಾತನಂತೂ ನೀವು ತೀರ್ಮಾನ ಮಾಡ್ಕೊಳ್ಳಿ. 3 ವೀಲರ್ ಅಂತೆ. ಅಲ್ಲ ಕೆಲ್ಸಕ್ಕೆ ಅಲ್ಲ ಕೆಲ್ಸಕ್ಕೆ ಹಿಂಗೆ ಹೇಳ್ತೀನಿ ನಾನು. ಆಯ್ತು, ನೀವು ಒಪ್ಕೊಂಡಿದ್ದೀರಾ, ನಮ್ಮ ಮಕ್ಕಳನ್ನೆಲ್ಲ ಕೂರ್ಸ್ಕೊತೀವಿ, ನಾವು ಮಾತಾಡ್ತೀವಿ. ಇದು ನಿಂತ್ಕೊಂಡು ಮಾತಾಡೋ ಮಾತಲ್ಲ ಇದು. ಅಲ್ಲ ಮನೆ ಒಳಗಡೆನೆ ಮಾತಾಡ್ತೀನಿ. ಅಪ್ಪ ಅಮ್ಮನ ಕರ್ಸು, ನಾವು ಏಕಾಏಕಿ ಮಾತ್ಕೊಡಲ್ಲ. ನನ್ನ ಮಗಳನ್ನ ನಾವು ಸಂಪ್ರದಾಯವಾಗಿ ಮದುವೆ ಮಾಡ್ಬೇಕು ಅಂತ ನಾವು ಬೇಜಾನ್ ಆಸೆ ಮಾಡಿಕೊಂಡಿದೀವಿ. ಆಂಟಿ, ಈಗ ಧರ್ಮಸ್ಥಳಕ್ಕಿಂತ ಸಂಪ್ರದಾಯ ಇನ್ನೊಂದಿದೆ ಹೇಳಿ. ಅಲ್ಲ ರಿಸೆಪ್ಷನ್ ಆಮೇಲೆ ಗ್ರ್ಯಾಂಡ್ ಆಗಿ ಇಟ್ಕೊಂಡ್ರೆ ಅದೆಲ್ಲ ಬೇಡ. ನಾವು 5 ವರ್ಷ ಮದುವೆ ಮಾಡಲ್ಲ, ಕಾಯ್ತೀರಾ? ಕಾಯಿರಿ ಅಷ್ಟೇ. 5 ವರ್ಷ ಅಂದ್ರೆ ನಮ್ 5 ದಿವಸ ಕಾಯೋ ಟೈಮ್ ಬಿಡ್ತಿಲ್ಲ. ನಾನು ಇವ್ರನ್ನೇ ಮಾಡ್ಕೊಳ್ಳೋದು. ಸರಿ, ಹಿಂಗೆ ಹೋಯ್ತೀಯಾ? ಇಲ್ಲ ಸಿ ಅಜ್ಜಿ, ನಾನು ಹೇಳ್ತೇನೆ. ಮಾತಾಡೋದಲ್ಲ, ಮನೇಲಿ ನಿಂತ್ಕೊಂಡು ಕೂತ್ಕೊಂಡು ಮಾತಾಡು. ಹಂಗಲ್ಲ ಅಜ್ಜಿ, ಈಗ ಬರ್ಬೇಡ, ಹೋಗು. ಯಾರೇ ಬೇಕಾ ಅವ್ರು ಬೇಕಾದ್ರೆ ಹೋಗಿ. ನಾನು ಕರ್ಕೊಂಡು ಹೋಗ್ತೀನಿ, ನನ್ಗೇನು ಆ ಥರ ತೊಂದರೆ ಇಲ್ಲ. ಹಂಗಲ್ಲ ಅಲ್ಲ, ಅದು ನಮ್ಮ ಸಂಪ್ರದಾಯ ಆಗಲ್ವಲ್ಲ ಅಜ್ಜಿ. ಅವಾಗ ಅದಕ್ಕೆ ನಾನೇನು ಹೇಳೋದೇನು, ಮನೇಲಿ ಕುತ್ಕೊಂಡು ಮಾತಾಡ್ಬೇಕು, ದೊಡ್ಡವ್ರ ಹತ್ರ ಮಾತಾಡ್ಬೇಕು. ದೊಡ್ಡವ್ರ ಹತ್ರ ಅಂದ್ರೆ ಈಗ ನಮ್ಮ ಮನೆಯವ್ರು ಬಂದ್ರೆ ನಾವು ಇನ್ನ ಸ್ವಲ್ಪ ದಿವಸ ಟೈಮ್ ಇದೆ ಅಂತ ಅನ್ಕೊಂಡಿವಿ. ಈಗ ಅರ್ಜೆಂಟ್ ಆಗಿ ಇದು ಮಾಡ್ಬಿಡ್ತಿದಾರೆ ನಮ್ಮ ಮನೆಯಲ್ಲಿ. ನಮ್ಗೆ ಮನೇಲಿ ಕುತ್ಕೊಂಡು ಅಜ್ಜಿ ಇವತ್ತು ನಾನ್ ನಿಮ್ಮ ಆ ಥರ ನೀವು ಯಾವತ್ತೂ ತಿಳ್ಕೊಬೇಡಿ. ನಿಮ್ಮ ಮಾನ ಮರ್ಯಾದಿನೇ ನಂದೂ ಆಗತ್ತಲ್ಲ ಇನ್ಮೇಲೆ.
ನನ್ನ ಮಕ್ಳ ಹತ್ರ ನನ್ನ ಸೋದರ ಮಾದಿರ ಹತ್ರ ಅವಳಿಗೊಂದು ದೊಡ್ಡ ಮರ್ಯಾದೆ ಇದೆ. ಅದ ಉಳಿಸ್ಕೋಬೇಕು. ಅಮ್ಮ ಮಾತಾಡ್ಕೊಳ್ಳೋಣ, ಆಮೇಲೆ ಕಳಿಸ್ಬಿಟ್ಟು ಬಾ. ಅಲ್ಲ ಕುತ್ಕೊಂಡ್ ಮಾತಾಡಿ ಮತ್ತೆ ಕೈ ಎತ್ತದ ಅದೆಲ್ಲ ಮಾಡಕ್ ಹೋಗ್ಬೇಡಿ. ಅಲ್ಲೇ ಅಜ್ಜಿ ಅಲ್ಲ ಇಲ್ಲ, ನಮ್ಮ ಮಗಳು ನಾವು ಹೆಂಗ್ ಸಾಕಿದೀವಿ ಅನ್ನೋದು ನಮ್ಗೆ ಗೊತ್ತದು. ನಿಮ್ಗೆ ಅಲ್ಲ ಅದನ್ನೇ ಹೇಳ್ತಿರೋದು. 3 ದಿನ ಬಂದಿರೋದು. ಹಾ 3 ದಿನ ಮಧ್ಯದಲ್ಲಿ 3 ದಿವಸ ಅಲ್ಲ 4 ವರ್ಷ ನಾವು ಸಾಕಿರೋದು. ನೀವೇ ಸಾಕಿರೋದು. ಅವಳಿಗೂ ಗೊತ್ತು ಹೆಂಗೆ ಅಂತ. ಇಲ್ಲೆಲ್ಲ ಮಾತಾಡೋ ಮಾತಲ್ಲ ಅದು, ಮರ್ಯಾದಸ್ಥರಿಗಲ್ಲ ಅದು. ನೀನು ಹೋಗಿ ಈಗ ನಾವು ಮಾತಾಡ್ತೀವಿ, ಫೋನ್ ಮಾಡಿ ಮಾಡ್ತೀನಿ. ಬಾ ಮನೆ ನೀನ್ ಕಳಿಸ್ಬಿಟ್ಟು ಬಾ, ಮಾತಾಡೋಣ. ತಲೆ ಕಷ್ಟ ಬರಲ್ವಾ? ಈಗ ನಾಳೆ ದಿವಸ ಮದ್ವೆ ಮಾಡಿ ಕಳ್ಸೋದೆ ತಾನೆ. ಅವ್ರೇನ್ ನಿಮ್ ಮನೇಲಿ ಬಂದು ಕುತ್ಕೊಂಡಿರ್ತಾರೆ ಯಾವಾಗ್ಲೂನ? ಏನೋ ಹಬ್ಬಕ್ಕೆ ಒಂದ್ಸತಿ ಬರ್ತಾರ, 2 ದಿವಸ ಇರ್ತಾರ, ಹೋಗ್ತಾರ ಅಷ್ಟೇ. ಅಲ್ಲ ನೀವು ಬೀದಿಯಲ್ಲ ಯಾರಿಗಂದ್ರೆ ನೀವು ನಮ್ಮ ಬಗ್ಗೆ ವಿಚಾರಿಸಿ ಪರವಾಗಿಲ್ಲ, ತೊಂದರೆ ಏನಿಲ್ಲ, ಬಂದು ಹೋಗಿ ನಮ್ಮ ಮನೆಗೆ ಬಂದು ಹೋಗಿ. ಬಟ್ ಮದ್ವೆಗೆ ಹುಡುಗಿಗೆ ಆತರ ಏನು ಹೇಳ್ಬಾರ್ದು ಅಷ್ಟೇ. ಬಂದ್ ಮನೆತನ ನೋಡ್ಕೊಂಡು ಹೋಗಿ, ಪರವಾಗಿಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿನಗೆ ಜೀವ ಗೊತ್ತಾಗಲ್ಲ. ಅದು ಅಲ್ಲದೆ ಹೆಣ್ಮಕ್ಳಿಗೆ ಎಂತ ನನ್ನ ಮೊಮ್ಮಕ್ಳು ಇನ್ನೂ ಅವರೇ. ಅಯ್ಯೋ ದೊಡ್ಡವಳು ಮಕ್ಕಳು, ನನ್ನ ಮಕ್ಕಳು ಇನ್ನೂ ಊರಲ್ಲಿ ಇಬ್ಬರವ್ರೆ. ಆ ನನ್ನ ಮಗಳ ಮದುವೆ ಆದ್ಮೇಲೆ ನಿಮ್ಮದು ಅಂತಂದರೆ ಅವು ಹೆಂಗೆ ಬೆಳೀತಾವೆ ಅಲ್ಲಿ ಬಂದು ನೋಡ್ಬಿಟ್ರೆ ನೀವು. ಇವಳು ಹಂಗೆ ಬೆಳೆದಿರೋದು. ಅವ್ರ ಲೋಕಿ ಮಕ್ಕಳು ಕೇಳಿ ನಮ್ಮ ತಾಯಿನ ನನಗೆ ಎಲ್ಲ ತವಲು ಅವರು ಅಬೇಡ್ಕೊಂಡು ತಂದವ್ರೆ. ಇವ್ರು ತಂಗಿದಿರು ಅಪ್ಪ ಅಮ್ಮೋ ಅಪ್ಪನ ಮಕ್ಕ ನೋಡು, ಅವ್ನು ಸರಿ ಕಣಮ್ಮ ಮಂಚ. ಯಾರು? ಅವ್ರ ತಂದೆ. ಅದ್ ನಾನು ನೋಡ್ಕೊಂತೇನೆ ಬಿಡಿ. ಅಯ್ಯೋ ಏನು ನೋಡಂಗಿಲ್ಲ. ಅಪ್ಪ ಅವನು ತಲೆ ಒಬ್ರಿಗೆ ಇರ್ತವೆ, ಇನ್ನು ತಲೆ ಇಟ್ಟಿರೋ ಮನ್ಸಲ್ಲ. ಗೊತ್ತಾಯ್ತು. ನನಗೆ ಕಾಣಿಸ್ಕೊಳ್ತಾರೆ ಬಾರಮ್ಮ. ಅಪ್ಪ ಸರಿ ಕಣಮ್ಮ. ನೀವು ಅಲ್ಲ ಬೇಡ ಬೇಡ, ಏನು ಹೇಳೋದು ಬೇಡ. ಬೇಡ ಅಂತ ಇರು, ಕರ್ಕೊ ಬನ್ನಿ. ಬೇಡ ಬರಲ್ಲ ಅಂತಳಲ್ಲ ಅಮ್ಮ. ನಿನ್ನ ತಲೆಗಳು ಓದಿದ್ಯಾ? ಹಿಂಗೆ ನಾವು ಕಳಿಸ್ಕೊಂಡ್ರೆ ನಿಮ್ಮ ಅಪ್ಪ ಅಮ್ಮ ಇದ್ದೇನು ಸತ್ತೇನು ನಿನ್ನ ಕುಂತ್ಕೊಂಡು ನಾವು ತೀರ್ಮಾನ ಮಾಡಿ ನಾವು ಇವ್ರಿಗೆ ಮಾಡ್ತೀವಿ, ಇವ್ರಿಗೆ ಮಾಡ್ತೀವಿ. ನಿನ್ನ ನಾನು ಅವತ್ತೊಂದು ಇನ್ನೇನು ಹೇಳಿದೆ, ನೀನು ಒಪ್ಪುತ್ತಾವ ನಾವು ಮಾಡ್ತೀವಿ ಕಣವ, ಯಾರೇ ಆಗಲಿ ಅಂತ. ನಮಗೆ ಮರ್ಯಾದೆ ನೀನು ಕೊಟ್ಟು ನೀನು ಹೆಂಗೆ ಮರ್ಯಾದೆ ಕೊಟ್ಟಿದ್ದೀವಿ. ಅಷ್ಟು ಮರ್ಯಾದೆ ಕೊಡ್ಬೇಕಾದ್ರೆ ನಾವು ಕೂಲಿ ಮಾಡ್ಕೊಂತೀವಿ ಅಂದಾಗ ನೀನು ಮಾಡಿ ನಾವು ಕಳಿಸ್ತೀವಿ, ಅವ್ರಿಗೂ ಮಾಡಿ ಕಳಿಸ್ತೀವಿ. ಬಾ ಅಮ್ಮ ಮಗನೇ. ಬಾ ಬಾ ಮನೆಗೆ ಅವ್ರನ್ನ ನೆಗ್ನತ್ತ ಕಳಿಸಿ ಮಾತಾಡಿ. ನಾವು ಮಾತಾಡಿ ನಮ್ದಿರ ಹತ್ರ ಎಲ್ಲರ ಹತ್ರ ಒಪ್ಪಿಸಿ ನೀನು ಬರೀ ನಮಗೆ ಅಲ್ಬೇಡ ಆಯ್ತು. ಅಮ್ಮ ಸರಿ 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 ಅಲ್ಬೇಡ ಇರಿ. ನಿನ್ನ ಮೇಲೆ ಏನಾರು ಮಾತಾಡಿದ್ರೆ ನಾನು ಕೇಳು, ನಾನಿದ್ದೀನಿ ನಿನ್ನ ಪರ. ಬಾ ಅವ್ರ ನಗ್ನತ್ತ ಕಳಿಸು. ಹೋಗಪ್ಪ ನಿನ್ನ ನಗ್ನತ್ತ ನೀನು ನಾವು ಮಾತಾಡಿ ಆಯ್ತು, ನಾವು ಯಾವಾಗ ಮಾಡ್ಕೋಬೇಕು ಅನ್ನೋದು ನೋಡ್ತೀವಿ. ಅಲ್ಲ ಒಂದು ಕೆಲಸ ಮಾಡ್ತೀರಾ ಹೋಗ್ಲಿ, ಈಗ ನಾಳೆ ನಮ್ಮ ಜೊತೆ ಬನ್ನಿ. ಓಕೆ? ಇಲ್ಲ ಇಲ್ಲ ನಾಳೆ ಆಗಲ್ಲ. ಅಲ್ಲ ಒಂದು ನಿಮಿಷ ಕೇಳಿ ಅಜ್ಜಿ, ಅಲ್ಲ ಒಂದು ನಿಮಿಷ ಕೇಳಿ ಹೋಗ್ಲಿ. ಅಲ್ಲ ಬನ್ನಿ, ಮದುವೆ ಆಗ್ತೀವಿ, ಸೋಮವಾರ ಮದುವೆ ಆಗ್ತೀವಿ ಧರ್ಮಸ್ಥಳದಲ್ಲಿ. ಬೇಡ ಬೇಡ ನಾವು ಮಾಡ್ತೀವಿ. ಒಂದು ನಿಮಿಷ ಕೇಳಿ ಅಜ್ಜಿ, ಮತ್ತೆ ನಿಮ್ಮ ಮನೆಗೆ ಬಂದಿರಲಿ. ಓಕೆನಾ? 2 ವರ್ಷ ಟೈಮ್ ಬೇಕಂದ್ರೆ ತಗೊಂಡಾಮೇಲೆ ನನ್ನ ಮನೇಲಿ ಏನೋ ಒಂದು ಹೇಳ್ಕೊಂತೀನಿ. ಅವಾಗ ನಾವು ನಿಮ್ಮ ಮನೆ ನೋಡಿದೆ, ಸರಿ ಆಯ್ತು, ನೋಡಿದೆ, ನಾವು ಮಾಡಲ್ಲ. ನಾಳೆ ಬೆಳಗ್ಗೆ ಬರ್ತೀರಾ ನಮ್ಮ ಮನೆಗೆ? ಆಯ್ತು ಬರ್ತೀವಿ. ಸರಿ ನಾಳೆ ಬೆಳಗ್ಗೆ ಬನ್ನಿ. ನಮ್ಮ ಮನೆತನ ನೋಡಿದ ಮೇಲೆ ಕೊಡ್ತೇನೆ. ಗೊತ್ತು ಆ ಹುಡುಗಿಗೆ ಗೊತ್ತು. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ನಾನು M.Com ಮಾಡಿದ್ದೀನಿ. ಬೇಡ ಕಣ ಮಾಡೋಣ, ಒಪ್ಪಿದ್ರೆ ಮಾಡೋಣ. ಅಷ್ಟು ಕೈ ಈಗ ಅವ್ರ ಕೈ ಮನೆಗೆ ಬರಲಿ ಇಲ್ಲ ಹೋಗಿ
ಈಗ ನಿಮ್ಮ ಮನೇಲಿ ಒಪ್ಪಲ್ಲ ಅಂತ ನಮಗೆ ಗೊತ್ತಜ್ಜಿ. ಏನೋ ಫೈನಲಿ ಒಂದ್ಸತಿ ಯಾವಾಗನಿಂದ ಹೇಳ್ತಿದ್ದೇನೆ ಮನೇಲಿ ಒಂದು ಮಾತು ಹೇಳ್ಬಿಡು. ಅಪ್ಪನ ಮಾನ ಮಾಡಿದ್ವಿ, ಮೊನ್ನೆ ಮಾನ ಮಾಡಿದ್ವಿ, ಹಜಾರ ಬೇಡ, ಕೂತ್ಕೊಂಡು ಮಾತಾಡೋಣ. ನಾನು ಮಾಡಿಸ್ತೀನಿ. ನಂಬಿಕೆ ಇಲ್ಲ. ನನ್ನ ಮೇಲೆ ನಂಬಿಕೆ ಇಲ್ವಾ? ನನ್ನ ಮೇಲೆ ನೀನು ನನ್ನ ಮೇಲೆ ನನ್ನ ಮುಟ್ಟಿ ಹೇಳ್ಬಿಡು. ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಡು. ನೀನು ನನ್ನ ಮುಟ್ಟಿ ಹೇಳ್ಬಿಡು. ನೀನು ಅಜ್ಜಿ ನಮ್ಮಮ್ಮ ರೋಡಿದು ನಿನ್ ಕಾಲು ಬೇರೆ ಬಿದ್ಬಿಡ್ತೀನಿ. ಕರ್ಕೊಂಡೋಗಿ ಆಯ್ತು. ಈಗ ನಾನು ಹೋಗ್ತಿದ್ದೀನಿ, ನಾಳೆ ಬರ್ತಿದ್ದೀರಾ ನೀವು? ಹಾ, ನಾಳೆ ಮತ್ತೆ ಮಾತಾಡಿ ನಾಳೆ ಅದೇ ನಮ್ಮ ಮನೆ ಗೊತ್ತು. ನಾಳೆ ಬರ್ತಿದ್ದೀರಾ? ನಾಳೆ ಸಂಜೆ ನಾವು ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ. ಅಲ್ಲ, ನಿಮ್ಮ ಮಕ್ಕಳನ್ನ ಕನ್ವಿನ್ಸ್ ಮಾಡ್ಕೊಂಡು ಅಂದ್ರೆ ಒಪ್ಸಿ ಕರ್ಕೊಬರೋ ಜವಾಬ್ದಾರಿ ನಿಮ್ದು. ಹಾ, ನಾಳೆ ಸಂಜೆ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ. ಇರಜ್ಜಿ ಪ್ಲೀಸ್, ಅಲ್ಲಿ ನಮ್ ಕಷ್ಟ ನಮ್ದಜ್ಜಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಗೇನು ಅಲ್ಲ, ಆ ಕಾಲದಲ್ಲಿ ಶಾಸ್ತ್ರ ಗೀಸ್ತ ಏನು ಹಂಗೆ ಚಿಕ್ಕ ಮಕ್ಳಲ್ಲೇ ಮದುವೆ ಮಾಡ್ಬಿಡ್ತಿದ್ರಿ. ಈಗ ಹಂಗಿಲ್ಲ ನಮ್ಗೆ. ನಾವು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ಬೇಕು. ಕ್ಯಾಸ್ಟ್ ಬಗ್ಗೆ ಹೇಳ್ಬಾರ್ದು. ಆಯ್ತು, ನೋಡಿ ಈಗ ನಮ್ಗೆ ನಾವು ಅವಳಿಗೆ ಏನ್ ಹೇಳಿದೀವಿ, ಕ್ಯಾಸ್ಟ್ ಬಗ್ಗೆ ಬೇಡ, ಒಳ್ಳೋರಾಗ್ಬೇಕು ಅಷ್ಟೇ. ಆಯ್ತು, ಮಾತಾಡೋಣ. ಅಪ್ಪ ಅಮ್ಮ ಕ್ಯಾಸ್ಟ್ ಒಪ್ಪಲ್ಲ ಅಂದ್ರೆ ನಿಮ್ಗಿಂತ ನಮ್ಗೆ ಕ್ಯಾಸ್ಟ್ ಕೊಡ್ತಲ್ಲ. ಅಲ್ಲ, ಚಿಕ್ಕದು ದೊಡ್ಡದು ಅಂತಲ್ಲ, ಇಂಟರ್ ಕ್ಯಾಸ್ಟೇ ಒಪ್ಪಲ್ಲ. ಆ ತರ ಇದ್ಮೇಲೆ ನಾನು ಅದು ಮ್ಯಾನೇಜ್ ಮಾಡಿ ಮದ್ವೆ ಆದ್ಮೇಲೆ ಏನ್ ಮಾಡಕ್ ಆಗ್ತಾರೆ? ಫುಟ್ಪಾತಲ್ಲಿ ಏನ್ ಕೆಲಸ? ಕಳ್ಸ್ಬಿಟ್ಟು ನಡಿ, ನಾವು ಮಾತಾಡ್ಕೊಳ್ಳೋಣ. ಅದು ಅವ್ರ ಅಪ್ಪಂಗೆ ಇಷ್ಟ ಆಗ್ದಿರೋ ಕೆಲಸ. ನಾವು ಒಪ್ಸೋಣ, ಬೈ ಮುಚ್ಚು. ಅಲ್ಲ, ಈಗ ನಗಾಡ್ಕೊಂಡು ಕಳ್ಸ್ಬಿಟ್ಟು ನಾಳೆ ಮತ್ತೆ ಏನೋ ಗಿಮಿಕ್ ಮಾಡೋಣ ಅಂತ ಟ್ರೈ ಮಾಡ್ಬಿಡಿ. ಯಾವ್ದು ನಮ್ಮೇಲೆ ಮೋಸ ಇಲ್ಲ. ಈಗ ನೀವು ಅಲ್ಲ, ನೀವ್ ಹಂಗೆ ಮಾಡ್ತಿದ್ದೀರಾ. ಕೇಳು, 4 ವರ್ಷದಿಂದ ಮೋಸ ಮಾಡಿದ್ದೀರಲ್ಲ, ಆ ತರ ನಾವು ಮೋಸ ಮಾಡಲ್ಲ. ನಮ್ಗೆ ಅವಳ ಜೀವನ 4 ವರ್ಷದಿಂದ ಮೋಸ ಮಾಡಿದಿರಲ್ಲ ನೀವು. ನಮ್ಗೆ ಏನ್ ಮೋಸ ಮಾಡಿದೀವಿ? ಹೇಳಿಲ್ಲ. ನಾವು ಪ್ರೀತಿ ಮಾಡಿದ್ರೆ ಇದು ಒಂದು ವಿಷಯ ಹೇಳಿಲ್ಲ ಅಷ್ಟೇ. ನಾವೇನ್ ಮೋಸ ಮಾಡಿಲ್ಲ. ಈಗ ಅದನ್ನೇ ನಾನು ಕೇಳ್ತಾ ಇರೋದು. 4 ವರ್ಷ ಮೋಸ ಮಾಡಿದ್ವಲ್ಲ, ಅವಳೇ ಆಗ್ಲಿ ನೀವೇ ಆಗ್ಲಿ ಹೇಳಿಲ್ವಲ್ಲ, ನಾವ್ ಆ ತರ ಮೋಸ ಮಾಡಲ್ಲ. ಆಯ್ತು, ನಾಳೆ ಬೆಳಗ್ಗೆ ಬನ್ನಿ, ನಾಳೆ ಸಂಜೆ ಧರ್ಮಸ್ಥಳಕ್ಕೆ ಹೋಗೋಣ ಅಷ್ಟೇ. ಆಯ್ತು, ನೋಡಿ. ಈಗ ನಡಿಯಪ್ಪ, ಈಗ ನಾಳೆ ಬೆಳಿಗ್ಗೆ ಬರ್ತೀವಿ. ಅಪ್ಪ ಅಮ್ಮ ಹತ್ರ ಸಾಯಂಕಾಲ ಧರ್ಮಸ್ಥಳಕ್ಕೆ ಕರ್ಕೊಂಡು ನಿಮ್ ಮದ್ವೆ ಮಾಡಿಸ್ಕೊಡ್ಬೇಕ ನಾವು? ಸೋಮವಾರ ಮದುವೆ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇಲ್ಲ, ನಾವೆಲ್ಲ ಶಾಸ್ತ್ರ ನೋಡ್ಕೊಂಡ್ ಬಂದಿರೋದು. ಅವಳು ಹಂಗೆ ಬಾ ಅಂದ್ರೆ ಬರ್ತಾ ಇಲ್ಲ. ನಾವೇನ್ ಅನ್ಕೊಂಡಿದ್ದು ಅಂದ್ರೆ ಹೋಗಿ ಮದ್ವೆ ಮಾಡ್ಕೊ ಬಂದು ನಿಮ್ ಮನೇಲಿ ಇದ್ಬಿಡು 1 ವರ್ಷ. ನಾನು ಅವಳು ನನ್ನ ಫ್ರೆಂಡ್ಸ್. ಮಗ, ನನ್ನ ಮೊಮ್ಮಗ, ಅವನು ಎಜುಕೇಶನ್, ಅವ್ನ ಫೋಟೋ ನೋಡಿದ್ಯಾ? ನನ್ನ ಮೊಮ್ಮಗ, ನನ್ನ ಮಗ, ಅವನು ಎಷ್ಟು ಆಸೆ ಇಟ್ಕೊಂಡು, ಎಷ್ಟು ಆಸೆ ಆಕಾಶ ಮಾಡಿಕೊಂಡು ಇವತ್ತು ನನ್ನ ಮಕ್ಕಳು ಅವ್ರು ನೋಡಿದ್ರೆ ಇವ್ರಿಗಿಂತ ಮೇಲಾಗಿ ಬೆಳೆದು ನಿಂತವ್ರೆ. ಹೆಂಗೆ ಬೆಳೆಸ್ಕೊಂಡು ಮಡಿಕೊಂಡಿದ್ದೀವಿ ನನ್ನ ಮೊಮ್ಮಕ್ಕಳ. ಅದಾಗ್ದಿರೋ ಕೆಲಸ ಅಪ್ಪ, ನಮ್ಗೆ ಅವಮಾನ ಆಗ್ಬಿಡ್ತದೆ ಕಣೋ. ಬೇಕಾದ್ರೆ ನೀನು ಎಳಿಮೆ ಆಗು, ನಾನೇ ಬೇಕಾದ್ರೆ ನಾನು ತೋರ್ಕೊಡ್ತೀನಿ. ಒಟ್ಟಿನಲ್ಲಿ ಇವೆಲ್ಲ ಹಿಂಗೆಲ್ಲ ಅರ್ಜೆಂಟ್ ಬೇಡ ಆಡಕಂಡ್ರಪ್ಪ ಅಷ್ಟೇ. ನಾವು ಬೇಡ ಅನ್ನಲ್ಲ. ನನ್ನ ಮಗ ಅಂದ್ರೆ ದಿಢೀರ್ ನಮ್ಗೆ ಇಷ್ಟ ಆಗಲ್ಲ. ಯಾವತ್ತಿದ್ರು ನೀನ್ ಎಳಿಮೆ ಒಪ್ಕೋತೀವಿ. ಅದಕ್ಕೇನ್ ಹೇಳ್ತೀಯ? ಯಾವತ್ತಿದ್ರು ನೀನ್ ಎಳಿಮೆ ನಮ್ಮ ಒಪ್ಕೋತೀವಿ. ದಿಢೀರ್ ಬೇಡ ಅಂತ ಹೇಳ್ತೀವಿ. ಇನ್ಯಾವಾಗ ಹೇಳಿ ಆಯ್ತು, ನೀವೇ ನಿಮ್ಮ ಮಾತು ನಂಬ್ತೀನಿ ಸತಿಗೆ. ಇಲ್ಲ, ನಂಬೋದೇನು? ಪ್ರಾಮಿಸು ನನ್ನ ಮಗಳ ತಲೆ ಮೇಲೆ ಬೇಕಾದ್ರೆ ಕೈ ಪ್ರಾಮಿಸ್ ಮಾಡ್ತೀನಿ. ಆಯ್ತಾ? ನೀನೇ ಎಳಿಮೇನಾಗ ನಮ್ಗೆ ಖುಷಿ, ಸಂತೋಷ. ಹಿಂಗೆಲ್ಲ ಆಗ್ಬೇಡ. ಅದು ಬೇರೆ, ಇದು ಬೇರೆ, ಎಲ್ಲ ಸಪರೇಟ್, ಬರೀ ನಾಟಕ ಅಷ್ಟೇ. ಬಾ ಮನೆ, ನಾನು ಹೇಳಿದ್ದೀನಿ, ಮಾತಾಡಿದ್ದೀನಿ. ನಾನು ಎಲ್ಲರ ಹತ್ರ ಮಾತಾಡೋದು ನಂದು. ನನ್ನ ಸೊಸೆರವ್ರೆ ಬಾ ಮನೆ. ನೋಡಿ, ಅವ್ರು ಹೊಡಿಯೋಕೆ ಹೋಗ್ತಿದ್ದಾರೆ. ಇಲ್ಲ, ಹಂಗೆಲ್ಲ ಮಾಡೋದೇ ಸಾಕಿದ್ದೆ. ಮಾತಾಡ, ಹಂಗೆ ಮಾಡೋಣ. ಎಕ್ಸಾಮ್ ಟ್ರೈನಿಂಗ್ ಎಲ್ಲ ಮುಗಿಸ್ಕೊ, ತಲೆ ಕೆಡ್ಸ್ಕೊಬೇಡ.
ಎಲ್ಲರಿಗೂ ಒಳ್ಳೆ ಹುಡುಗ ಚೆನ್ನಾಗಿ ನಿನ್ನ ಹುಡುಗನ ನಿಮ್ಗೆ ಕಳ್ಸು ಬಾರ ಒಂದು ಬಾ ಬಂಗಾರಿ ನಿನ್ನ ಮನೇಲಿ ಏನಾರ ಮಾತಾಡಿದ್ರೆ ನಾನಿದ್ದೀನಿ ನಾನು ಸತ್ತೋದಂಗೆ ನೀನು ಏನಾರ ಮಾತಾಡಿದ್ರೆ ಬಾರ ಮನೆ ಎಲ್ಲ ನೋಡ್ತಾರೆ ನಾವು ಯಾವತ್ತಿದ್ರು ನೋಡಪ್ಪ ನೀನು ಯಾವತ್ತಿದ್ರು ನಿನ್ಗೆ ಮಾಡಿ ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ. ಬೇಡ ನಾನು ಮತ್ತೇನು ಹೇಳಕ್ ಹೇಳಿ ಆ ಮಾತು ಒಪ್ಕೊಂಡ್ರೆ ನೀವ್ ಹೇಳಿದ ಮಾತು ಅವ್ರು ಹೇಳಿ ಅವ್ರ ಬಾಯಿನಿಂದ ಬರ್ಬೇಕು ಹೇಳಿ ಹೇಳಿ ಅವ್ರ ಬಾಯಿನಿಂದ ಬರ್ಲಿ ಈಗ ಕೇಳಪ್ಪ ಬಾಯಿನಿಂದ ಬರ್ಲಿ ಇದೇ ಮಾತು ಅವ್ರ ಬಾಯಿನಿಂದ ಬರ್ಲಿ ನಮ್ಮಮ್ಮ ಹೇಳ್ದಂಗೆ ಕೇಳ್ತೀವಿ. ಆಯ್ತು ನಿಮ್ಮ ಅಮ್ಮ ಹೇಳಿದ ಮಾತು ನನಗೆ ನೀವು ಮಾತು ಕೊಡಿ. ನನ್ಗೆ ಗೊತ್ತಿಲ್ಲ ಅದೇನ್ ಮಾತಾಡಿದ್ರು. ನಾನೇನು ಮಾತಾಡಿದ್ದೀನಿ ಅಂದರೆ ಇನ್ನೊಂದು ತಿಂಗಳಾಗಿ ಕೂತ್ ಮಾತಾಡೋಣ. ನೀವೇ ನಮ್ಮ ಮತ್ತೆ ನಾನೇ ನಿಮ್ಮಲ್ಲಿ ಅಂತ ಆಯ್ತು ಮಾತಾಡೋಣ. ಗಂಡಸರಿಗೆಲ್ಲ ಒಪ್ಸಿ ಅವ್ರು ನೋಡಿ ಮಾತಾಡೋಣ ಅಂತ ಈಗ ಎಸ್ಕೇಪ್ ಆಗೋಕೆ ನೋಡ್ತಿದಾರೆ. ನಿಜಾಜಿ ನಾನು ಸುಳ್ಳು ಹೇಳ್ತಿಲ್ಲ. ನಾಚ್ಕೊಂಡಿಲ್ಲ ಏನಿಲ್ಲ. ಏನ್ ಗೊತ್ತಾ ಈಗ ನಾನು ಕಳ್ಸಿಬಿಡ್ಬೇಕು ಇವ್ರನ್ನೆಲ್ಲಾದ್ರೂ ಕರ್ಕೊಂಡು ಹೋಗಿ ಮುಚ್ಚಿಡ್ಬಿಡ್ಬೇಕು ಹಂಗೆಲ್ಲ ನಮ್ಮ ಹತ್ರ ಇಲ್ಲ. ನಾವೇನಿದ್ರು ನಮ್ಮ ಕಣ್ಣು ಅಲ್ಲ ನನ್ಗೆ ಗೊತ್ತ ಎಲ್ಲಾನು ಮುಂದೆ ಅದಿರ್ಬೇಕು ಅಷ್ಟೇ. ನಾವು ಹಂಗೆಲ್ಲ ಇಲ್ಲ. ಬಿದ್ರೆ ನೋಡಪ್ಪ. ನಡಿ ಮನೆ ಇಲ್ಲ ಕಾಫಿ ಕುಡಿ. ಪ್ರೊಟೆಕ್ಷನ್ ಅಲ್ಲಿ ಇದೀರಾ? ಇಲ್ಲ ಕಾಫಿ ಇಲ್ಲ ಹೊಡೆದಾಕ್ಬಿಡ್ತೀನಿ ನನಗೆ. ನಿಜ ನನ್ಗೆ ಅಭ್ಯಾಸ ಇಲ್ಲ. ನೀನು ಅಭ್ಯಾಸ ಇಲ್ಲಿ ಮಾಡ್ಕೋಬೇಕೀಗ. ನೀನು ಅಭ್ಯಾಸ ನೀರ್ ಕುಡಿ ಸಾಕು. ಈಗ ಮನೆಗೆ ಬೇಡ. ಈಗ ಮನೆಗೆ ಇಲ್ಲ ಬರ್ಲೇಬೇಕು ನಿನಗೆ. ಅದೇ ಬರಲ್ಲ ಅಂತ ಕಳ್ಕೊಂಡಂಗ್ ನೀನು ಇಷ್ಟ ಯಾರು ಕಳ್ಕೊಂಡ್ರಂಗ್ ಆಡ್ಬೇಡಿ. ನಾನು ಮಾಡ್ಕೊತೀನಿ. ಈಗ ನಾನ್ ಮಾತಾಡ್ಕೊಂಡು ಹೋಗ್ಲಾ ಇವತ್ತೇ? ಅಜ್ಜಿ ನಾನು ಇವತ್ತಿದ್ದು ಮಾತಾಡ್ಕೊಂಡು ಹೋಗ್ಬೇಕಂತ ಅಲ್ಲ ಅವ್ರು ಹೇಳ್ತಿದಾರೆ. ಅವ್ರು ಹೇಳಿ ನೀನ್ ಬಾವು ಕಾಫಿ ಕುಡ್ಬಿಟ್ಟು ನೀವ್ ಹೇಳಿದ್ದೆ ಫೈನಲ್ ಮುಗೀತು. ಆಯ್ತು ಇನ್ನೇನು ಅವಳು ತಲೆ ಮೇಲೆ ಅದೇನ್ ಮಾಡ್ತಾಳ ಮಾಡ್ಲಿಪ್ಪ ಇವಮ್ಮ. ಇಲ್ಲ ನನಗೆ ಮಾಡ್ತೀನಿ ಅಂತ ಅನ್ಸುತ್ತೆ ನಿನ್ಗೆ. ನಾನು ಹತ್ರ ಮಾಡ್ತೀನಿ ಅಂತ ಅನ್ಸುತ್ತೆ ನಿನ್ಗೆ. ಯಾಕಮ್ಮ ನನ್ನ ನಂಬಿಕೆ ಇಲ್ವಾ? ನಾನು ಸತ್ತೋಗುನಿ ಕಣಪ್ಪ. ಇಲ್ಲ ಸಾಯ್ತಿದ್ದೆ ನಾವು ಸಾಯ್ತಿದ್ದವ್ರು ನಾನು ನನ್ನ ಮಕ್ಕಳು ಕಾರ್ ಒಳಗಡೆ ಕ್ಯಾಮ್ರಾ ಐತೆ. ಯೂಟ್ಯೂಬ್ ಚಾನಲ್ ನೀವು ಕಾಶಿಗೆ ಹೋಗೋಕ್ ಮುಂಚೆನೆ ಬರ್ಬೇಕಾಗಿತ್ತು. ಅವತ್ತು ನನ್ಗೆ ಹುಷಾರಿರ್ಲಿಲ್ಲ. ಕಾಶಿಗೆ ಹೋಗಿ ಬಂದಿದ್ರಲ್ಲ ಮುಗೀತಲ್ಲ. ಯಾಕೆ ಈಗ ನಿಮ್ ಮಗನ್ಗೆ ಹೇಳ್ತಿರ್ಲಿಲ್ಲ ನೀವು? ಅವಳು ಇದೇ ನಿಜ ಆಗಿದ್ರೆ ನಾನು ಹೇಳಿ ಸತ್ಯ ಮಾಡಿಸ್ತಿದ್ದೆ. ಅವ್ರಿಗೆ ಮೊಮ್ಮಗಳು ಒಳ್ಳೆ ಆಯ್ಕೆ ಮಾಡ್ಕೊತಾಳೆ ಅಂತ ನಮ್ಗೆ ನಂಬಿಕೆ. ಅವಳು ಒಳ್ಳೆ ಆಯ್ಕೆ. ಅವಳು ಒಳ್ಳೆ ಆಯ್ಕೆ ಮಾಡಿದಾರೆ ಈಗ? ಇಲ್ಲ ಅಲ್ಲ ನಂದು ಇಲ್ಲ ಇನ್ನೂ ಮಾಡಿಲ್ಲ. ಅಲ್ಲ ಈಗ ನಿಜ ಇದು ಸುಮ್ಮನೆ. ಬಟ್ ಅದು ಇದು ತಮಾಷೆಗೆ ಮಾಡಿದ್ದು. ಒಳ್ಳೇದೇ ಅಲ್ಲಲ್ಲ ಅಲ್ಲ ಈಗ ಇಷ್ಟೊಂದು ಅಲ್ಲ ಈಗ ನಿಜ ಮಾತಾಡೋಣ. ಮಾಡಿದ್ದು ತಮಾಷೆಕ್ಕೆ. ಬಟ್ ಲವ್ ಮಾಡ್ತಿರೋ ನಿಜಾನೇ. ಬಟ್ ಈಗ ಅರ್ಜೆಂಟ್ ಏನಿಲ್ಲ. ಹಾ ಆಯ್ಕೆ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಸೂಪರ್ ಜೋಡಿ. ನಿಜ ಇದ್ರೆ ಸಾಕಾಗ್ತಿ. ಅಜ್ಜಿ ಬನ್ನಿ ಇಲ್ಲಿ. ಒಂದ್ಸತಿ ಹಾಯ್ ಅಲ್ಲಿ